ಸಂಘಟನೆ ಮತ್ತು ರೈತ ಸಂಘಟನೆ, ದಲಿತ ಸಂಘಟನೆ, ಹಲವಾರು ಸಮಾಜದ ಮುಖಂಡರು ಕೂಡ ಇವತ್ತು ಬಂದಿದ್ದೀರಾ. ಏನು ಈ ತಿಂಗಳು 18 ಮತ್ತು 19ನೇ ತಾರೀಕು ನಡೀತಿರುವ 39ನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನಕ್ಕೆ ನಾವು ಒಂದು ಶುಭವನ್ನು ಕೋರ್ತಾ ಇದ್ದೇವೆ. ಜೊತೆಗೆ ಅದರ ಜೊತೆಯಲ್ಲಿ ನಾವು ಕೂಡ, ಏಕೆಂದರೆ ಎಲ್ಲ 31 ಜಿಲ್ಲೆಯಲ್ಲಿ ಬರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಏನೇ ಅನುಕೂಲಗಳು ಊಟದ್ದು ಇರ್ಬೋದು, ತಿಂಡಿದ್ದು ಇರ್ಬೋದು, ವಸತಿದ್ದು ಇರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಇವ್ರ ಜೊತೆ ಕೈ ಜೋಡಿಸ್ತೀವಿ. ಇದ್ರ ಜೊತೆಯಲ್ಲಿ 18ನೇ ತಾರೀಕು ನಮ್ಮ ಮಲ್ಲೇಶಣ್ಣವ್ರು ಇರ್ಬೋದು, ರವಿಕುಮಾರ್ ಇರ್ಬೋದು, ಮತ್ತು ಸಿಕ್ಕಿರಪ್ಪ ಅವರು ಮೆರವಣಿಗೆಯ ಏನು ಇಲ್ಲಿಂದ BJS ವೃತ್ತದಿಂದ ಹಿಡಿದು ನಮ್ಮ ಸಿದ್ಧಾರ್ಥ ಇಂಜಿನಿಯರ್ ಕಾಲೇಜ್ ತನಕ ಏನು ಮೆರವಣಿಗೆ ಹೋಗ್ತಿದೆ, ಆ ಮೆರವಣಿಗೆ ಪೂರ್ತಿ ಬಾಳೆಕಂದು ಕಟ್ಸೋದಿರ್ಬೋದು, ಮೈಸೂರು ಕಟ್ಸೋದಿರ್ಬೋದು, ರಂಗೋಲಿ ಹಾಕ್ಸೋದಿರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಕನ್ನಡದ ಬಾವುಟಗಳನ್ನ ಕಟ್ಸೋಂಥ ಕೆಲಸ ಇರ್ಬೋದು, ನಾವೆಲ್ಲರೂ ಕೂಡ ಸೇರ್ಕೊಂಡು ನಾವು ಮಾಡ್ತೀವಿ. ಇದನ್ನು ಸಮ್ಮೇಳನ ಯಶಸ್ವಿಗೊಳಿಸ್ಬೇಕು. ಯಾಕೆಂದರೆ ಇವತ್ತು ತುಮಕೂರಿನಲ್ಲಿ ಶಿಕ್ಷಣದ ಒಂದು ಕ್ರಾಂತಿ ಆಗ್ತಾ ಇದೆ. ಇದ್ರ ಜೊತೆಯಲ್ಲಿ ಏನು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಅನ್ನದಾಸೋಹ ಮಾಡಿದಂಥ ಜಾಗ, ಶಿಕ್ಷಣ ಕೊಟ್ಟಂಥ ಜಾಗ, ವಸತಿ ಕೊಟ್ಟಂತಹ ಜಾಗ, ಇದನ್ನು ನಮಗೆ ಇದೊಂದು 39ನೇ ಸಮ್ಮೇಳನ ನಡೀತಿರೋದು ಮತ್ತೊಂದು ಗರಿ ನಮಗೆ ಸಿದ್ಧಂಗೆ ಆಗ್ತಿದೆ. ಎಲ್ಲೋ ಒಂದು ಕಡೆ ನಾವು ಬೆಳಿಗ್ಗೆ ಹೊತ್ತು ಪೇಪರ್ ಓದ್ಬಿಡ್ತೀವಿ, ಇಲ್ಲ TV ನೋಡ್ಬಿಡ್ತೀವಿ, ಆದರೆ ಹಿನ್ನೆಲೆ ತಗೊಳ್ಳಿ, ಆ ಫೋಟೋಗಳು ಹೆಂಗೆ ಬಂತು, ಪತ್ರಿಕೆಯಲ್ಲಿ ಏನು ಬರೀತಾರೆ. ಯಾಕೆಂದರೆ ಯಾವುದೋ ಒಂದು ಗಲಾಟೆ ಆಗ್ತೈತೆ, ದೊಂಬಿ ಆಗುತ್ತೆ, ಇಲ್ಲ ಮಳೆ ಜಾಸ್ತಿ ಬಂದು ಫ್ಲಡ್ ಜಾಸ್ತಿ ಆಗುತ್ತೆ, ಇಲ್ಲ ಭೂಕಂಪ ಆಗುತ್ತೆ, ಆ ಸ್ಥಳದಲ್ಲಿ ಹೋಗಿ ತಕ್ಷಣದಲ್ಲಿ ಆ ಒಂದು ನಮಗೆ ಆ ನ್ಯೂಸನ್ನು ತಿಳಿಸೋಂಥದ್ದು, ಆ ಪತ್ರಿಕೆಯಲ್ಲಿ ಫೋಟೋ ಬರೋಂಥದ್ದು, ಇವನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಇವತ್ತಿನ ಪತ್ರಕರ್ತರು ಕೂಡ ಸಂಕಷ್ಟದಲ್ಲಿದ್ದಾರೆ. ನೋಡೋಕ್ಕೆ ನಂಗೆ ಕಾಣಿಸ್ತಾರೆ ಅಷ್ಟೇ, ಭಾಳಷ್ಟು ಸಂಕಷ್ಟದಲ್ಲಿದೆ. ಇದನ್ನು ಒಳಗೊಂಡಂತೆ ಈ ಸಮ್ಮೇಳನದಲ್ಲಿ ನಾನೇನು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ನಾನು ಪರವಾಗಿ ಒಂದು ಮನವಿಯನ್ನು ಮಾಡ್ಕೊತೀನಿ. ಅವ್ರು ಉಚಿತವಾಗಿ ಅವ್ರ ಮಕ್ಕಳಿಗೆ, ಪತ್ರಕರ್ತರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು, ಆರೋಗ್ಯವನ್ನು ಕೊಡಬೇಕು. ಇವೆರಡೂ ಕೂಡ ಉಚಿತವಾಗಿ ಅವ್ರು ಎಲ್ಲಿಂದ ತನಕ ಓದಲಿ, ಅವ್ರು ಎಂಥ ಆರೋಗ್ಯನ ಆಗಲಿ, ಉಚಿತವಾಗಿ ಆರೋಗ್ಯದ ಕಡೆನೂ ಗಮನ ಕೊಡಬೇಕು ಸರ್ಕಾರ. ಇದ್ರ ಜೊತೆಯಲ್ಲಿ ಅವರಿಗೆ ನಿವೇಶನವನ್ನು ಕೂಡ ಕೊಡಬೇಕು. ನಮ್ಮ ಏನು ಸಂಘಟನೆಗಳು ಇವತ್ತೇನೋ ಬೆಳೆದಾವೆ ಅಂದರೆ ಅದಕ್ಕೆ ಮೂಲ ಕಾರಣ ಪತ್ರಕರ್ತರು. ಅದರಿಂದ ನಾವು ಏನಿದೆ ತನ್ನ ಧನ ಎಲ್ಲವೂ ಕೂಡ ಅರ್ಪಿಸಿ ಆ ಯಶಸ್ವಿಗೆ ನಾವು ಭಾಗವಹಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇವೆ. ಪತ್ರಕರ್ತರ ಸಮ್ಮೇಳನ ಏನು ನಡೀತೈತೆ, ಇದು ಒಂದು ತುಮಕೂರಿನಲ್ಲಿ ಐತಿಹಾಸಿಕ ಒಂದು ಸಮ್ಮೇಳನ. ಈ ಸಮ್ಮೇಳನಕ್ಕೆ ಎಲ್ಲ ರೀತಿಯಲ್ಲಿ ಕನ್ನಡ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕರ ಸಂಘಟನೆಗಳು, ರೈತ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಒಟ್ಟುಗೂಡದ ಮೂಲಕ, ಇದು ಯಾವುದೇ ಜಾತಿ ಧರ್ಮದ ಒಂದು ಸಮ್ಮೇಳನ ಅಲ್ಲ. ಸರ್ವ ಜನಾಂಗವನ್ನು ತಿದ್ದತಕ್ಕಂಥದ್ದು, ಸರ್ವಧರ್ಮವನ್ನು ತಿದ್ದತಕ್ಕಂಥದ್ದು, ಸರ್ವ ಜನಾಂಗಕ್ಕೂ ನ್ಯಾಯ ಕೊಡ್ತಕ್ಕಂಥ ಒಂದು ಅಂಗಪತ್ರಿಕರಂಗ. ಹಾಗಾಗಿ ತುಮಕೂರು ಜಿಲ್ಲೆಯಲ್ಲಿ ಐತಿಹಾಸಿಕವಾಗಿ ಸೃಷ್ಟಿ ಮಾಡ್ತಕ್ಕಂಥ ಒಂದು ಸಮ್ಮೇಳನ ಇದೆ. ಈ ಸಮ್ಮೇಳನಕ್ಕೆ ಎಲ್ಲ ರೀತಿಯಲ್ಲೂ ಎಲ್ಲ ರೀತಿ ಸಹಕಾರ ಮಾಡೋದ್ರ ಮೂಲಕ ಆ ಸಮ್ಮೇಳನಕ್ಕೆ ಆಗು ಹೋಗು ಏನಿದೆ ಎಲ್ಲ ರೀತಿ ಸಹಕಾರ ಕೊಡೋಕ್ಕೆ ನಮ್ಮೆಲ್ಲ ಸಂಘಟನೆಗಳು ಬದ್ಧವಾಗಿದ್ವಿ. ಅದೇ ರೀತಿ ಸಾರ್ವಜನಿಕರು, ಸಂಘ ಸಂಸ್ಥೆಯರು ಎಲ್ಲರೂ ಸಹಕರಿಸ್ಲಿ ಅಂತ ಹೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ. ನಡೀತಕ್ಕಂಥ ರಾಜ್ಯ ಮಟ್ಟದ ಈ ಪತ್ರಕರ್ತರ ಸಮ್ಮೇಳನಕ್ಕೆ ನಾವು ಶುಭ ಕೋರ್ತಾ ಇದ್ದೀವಿ ಎಲ್ಲ ಸಂಘಟನೆಗಳಿಂದ. ಈ ಪತ್ರಕರ್ತರ ಸಮ್ಮೇಳನಕ್ಕೆ ಏನು ಇಲ್ಲಿಂದ ಬೆಳಿಗ್ಗೆ 8 ಗಂಟೆಯಿಂದ ಮೆರವಣಿಗೆ ಮೂಲಕ ಸಾಗಂತ ಎಲ್ಲ ಇಲ್ಲಿಂದ ಸಾಗಂತ 6,000 ಹಾಜರಾಗಿರೋದ್ರಿಂದ ನಾವೆಲ್ಲರೂ ಸಹಕಾರ ನೀಡಿ ಯಶಸ್ವಿ ಆಗಲಿಕ್ಕೆ ನಾವು ಜೊತೆಗೂಡ್ತೀವಿ. ತುಮಕೂರಿನ ರಾಜ್ಯದಲ್ಲೇ ಒಂದು ಅದ್ಭುತವಾಗಿ ಒಂದು ಹಬ್ಬದ ವಾತಾವರಣ ಆಗಬೇಕು ಅಂತ ನಮ್ಮ ಪತ್ರಕರ್ತರು ಆಸೆನೂ ಐತೆ, ಹಾಗೂ ನಮ್ಮ ಸಂಘಟನೆಗಳು ಎಲ್ಲರದ್ದು ಆಸೆ ಐತೆ. ಇದು ಪುಣ್ಯದ ಕ್ಷೇತ್ರ ನಮ್ಮದು. ಶ್ರೀ ಸಿದ್ಧಗಂಗಾ ಸ್ವಾಮೀಜಿಯ ಅನ್ನದಾಸವಾದ ಕ್ಷೇತ್ರ ನಮ್ಮ ತುಮಕೂರು ಪುಣ್ಯದ ಕ್ಷೇತ್ರದಲ್ಲಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇದಕ್ಕೆ ನಾವೆಲ್ಲ ಅದೃಷ್ಟ ಮಾಡಿದ್ದೀವಿ. ಈ ಅದೃಷ್ಟವನ್ನು ನಾವು ಕಳ್ಕೋಬಾರ್ದು. ನಮಗೆ ಕೈ ಕೊಟ್ಟವನು ದೇವರು, ಆ ಕೈ ಕೊಟ್ಟಿರೋ ದೇವರು ನಾವು ಕೈ ಬಿಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಅದ್ಭುತವಾಗಿ ನಾವು ನಮ್ಮ ಮನೆ ಹಬ್ಬ ಯಾವ ವಾತಾವರಣ ಮಾಡ್ತೀವೋ ಅದಕ್ಕಿಂತ ಒಂದು ಕೈ ನಾವು ಜಾಸ್ತಿನೇ ಮಾಡಬೇಕು ಅಂತ ತಮ್ಮೆಲ್ಲರಲ್ಲೂ ನಾನು ಮನವಿ ಮಾಡುತ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಸಮ್ಮೇಳನಕ್ಕೆ 39ನೇ ಪತ್ರಕರ್ತರ ಸಮ್ಮೇಳನಕ್ಕೆ ದೇವಾಗಲಿ. 39ನೇ ಪತ್ರಕರ್ತರ ಸಮ್ಮೇಳನ 39ನೇ ಪತ್ರಕರ್ತರ ಸಮ್ಮೇಳನ